ಮಾಹಿತಿ ಹಕ್ಕು ಆಯೋಗದ ಅಧಿಕಾರಿಗಳೇ ಇಲ್ಲಿ ನೋಡಿ, ಮಾಹಿತಿ ನೀಡಿ ಅಂದ್ರೆ ಹಣ ಕೊಡೋಕೆ ಬರ್ತಾ ಇದ್ದಾರೆ ಅಧಿಕಾರಿಗಳು. ಮಾಹಿತಿ ಕೊಡ್ಲಿಕ್ಕೆ ಏನ್ ಸಮಸ್ಯೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹಣವನ್ನ ಯಾವ ಕಾರಣ ಕೊಡ್ತಾ ಇದ್ದೀರಾ? ಮಾಹಿತಿ ಕೊಡೋದೇ ನಿಮ್ ಕರ್ತವ್ಯ. ಮಾಹಿತಿ ನೀಡಿ ಅಂದ್ರೆ ಹಣ ಕೊಡೋಕೆ ಬರ್ತಾರಂತೆ ಅಧಿಕಾರಿಗಳು. ಆರ್ಟಿಐ ಕಾರ್ಯಕರ್ತನಿಗೆ ಅಧಿಕಾರಿಗಳಿಂದ ಹಣದ ಆಮಿಷ. ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆರ್ಟಿಐ ಬೇಡ, 1,000 ರೂಪಾಯಿ ತೆಗೆದುಕೊಳ್ಳಿ. ಸಂಕೋನಟ್ಟಿ ಗ್ರಾಮದ 15ನೇ ಹಣಕಾಸಿನ ಬಗ್ಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಕೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟ್ಟಿ ಚಲನ್ ತುಂಬಲು ಹೋದಾಗ ಅಧಿಕಾರಿಗಳಿಂದ ಆಮಿಷ. ಮಾಹಿತಿ ನೀಡದೆ ಹಣದ ಆಮಿಷವನ್ನ ನೀಡಿರುವ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆರ್ಟಿಐ ಕಾರ್ಯಕರ್ತ ಸೂರಜ್ ಕೋರೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಗಂಭೀರ ಆರೋಪ ಮಾಡಿಯೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಟಿಐ ಕಾರ್ಯಕರ್ತನಿಗೆ ಅಧಿಕಾರಿಗಳು ಹಣದ ಆಮಿಷವನ್ನ ತೋರಿಸ್ತಾರೆ ಅಂತ ಅಂದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಅಥವಾ ಯಾವುದಾದ್ರೂ ಒಂದು ಫೈಲ್ ಏನಾದ್ರು ಮಿಸ್ ಆಗಿರಬಹುದು, ಅಥವಾ ಏನಾದ್ರೂ ಸಮಸ್ಯೆಗಳಿರುತ್ತೆ, ಅಥವಾ ಏನಾದ್ರು ಭ್ರಷ್ಟಾಚಾರ ಎಸಗಿರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಣದ ಆಮಿಷವನ್ನ ಯಾವ ಕಾರಣಕ್ಕೆ ತೋರಿಸ್ಲಿಕ್ಕೆ ಹೋಗಿದ್ದಾರೆ? ಯಾವ ಇಲಾಖೆ ನೋಡಿದ್ರು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೀತಾ ಇದೆ. ಆರ್ಟಿಐ ಬೇಡ, 1,000 ರೂಪಾಯಿ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳು ಹೇಳ್ತಾರೆ ಅಂತ ಅಂದ್ರೆ ಇಂಥ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾವು 1,000 ರೂಪಾಯಿ ಮಾಡೋ ಮುಂಚೆ ಚಲನ ಆಮೇಲೆ ರಕ್ತ ಸಲಹೆ ಬಂದಿಲ್ಲ ರೀ. ರಕ್ತ ಸಲಹೆ ಬಂದಿಲ್ಲ. ನಮಗೆ ಬೇಕು ಬರೀ ಹೆಂಗೆ ಇಲ್ಲ ಅವ್ರು ಸರ್ ಅದು ಅವ್ರಿಗೆ ಭೇಟಿ ಅವ್ರಿಗೆ ಈಗ ನನಗೆ ಹೇಳ್ರಿ ಅವ್ರಿಗೆ ಅವ್ರಿಗೆ ಮಾಡಿ ಇಲ್ಲ ಬ್ಯಾಡ್ರಿ ಕಲನ್ ತುಂಬತಾನೆ ಡಾಕ್ಯುಮೆಂಟ್ ಕೊಡ್ರಿ. ಲಾಸ್ಟ್ ಇರೋದಕ್ಕೆ ಅದು ಫೈನಲ್ ಅಂತೂ ಇರ್ತೈತಿ. ಅದೇನಿಲ್ಲ ನಂಗಿಲ್ಲ ಆಪ್ಷನ್ ಐತೆ ಅದಕ್ಕೂ ರೀ. ಬ್ಯಾಡ ಅಂತ ಹೇಳಿ ನಾವು ನಮ್ಗೆ 29/12/2025 ಗ್ರಾಮ ಪಂಚಾಯತಿ ಕಾರ್ಯಾಲಯ ಅಥಣಿ ಗ್ರಾಮೀಣ ಹಾಗೂ ಸಂಕೋನಟ್ಟಿ ಆ ಗ್ರಾಮ ಪಂಚಾಯತಿ ಒಂದು ಮಾಹಿತಿ ಕೇಳಿದ್ದೆ 15 ಹಣಕಾಸಿನ ಅಡಿಯಲ್ಲಿ. ಆದರೆ ನನಗೆ ಒಂದು ತಿಂಗಳಾದಂಥ 28/1/2026 ಆ ಗ್ರಾಮ ಪಂಚಾಯತಿಯಿಂದ ಒಂದು ನನಗೆ ಲೆಟರ್ ಬರುತ್ತೆ. ನೀವು ನಮ್ಮ ಗ್ರಾಮ ಪಂಚಾಯತಿಗೆ 100,010 ರೂಪಾಯಿ ತುಂಬತ್ತಂದು ನನಗೆ ಲೆಟರ್ ಕಳಿಸಿರ್ತಾರೆ. ನಾನು ಇವತ್ತು ಮುಂಜಾನೆ ಆ ಗ್ರಾಮ ಪಂಚಾಯತಿಗೆ ಹೋದಾಗ ಅಲ್ಲಿಯ ಸೆಕ್ರೆಟರಿ ಆಗಲಿ ಪಿ ಡಿ ಒ ಆಗಲಿ ಇವತ್ತು ಸೆಕ್ರೆಟರಿ ಅವ್ರು ಭೇಟಿಯಾದಿ ನಾನು 3,010 ರೂಪಾಯಿ ಚಲನ್ ತುಂಬ ಅದನ್ನು ಚಲನ್ ಪಾವತಿ ಕೊಡತ್ತ ಕೇಳಿದೆ. ಆದರೆ ಸೆಕ್ರೆಟರಿ ಅವರು ಒಳಗಡೆ ಕರ್ಕೊಂಡು ಹೋಗಿ ನೀವು ಚಲನ್ ಪಾವತಿ ಬೇಡ, 1,000 ರೂಪಾಯಿ ಕೊಡ್ತೀನಿ ಸರ್. ನಾನು ಪಿ ಡಿ ಒ ಅವರೇ ನನಗೆ ಹೇಳಿದ್ದಾರೆ 1,000 ರೂಪಾಯಿ ಕೊಡ್ತೀನಿ ಅಂತ ನನಗೆ ಹಣದ ಆಮಿಷ ತೊಡೆದರು. ನಾನು ಹಣಗೋಸ್ಕರ ಬಂದಿಲ್ಲ ಸರ್, ನನಗೆ ನೀವು ದಾಖಲಾತಿಯನ್ನು ಪೂರೈಸಿ ಅಂತ ನಾನು ಕೇಳಿಕೊಂಡಾಗ ಬೇಡ ಅಂತ ಅಲ್ಲಿಯ ಸೆಕ್ರೆಟರಿ ಅವರು ನನಗೆ ಹೇಳ್ತಾಯಿದ್ರು. ಇದಕ್ಕೆ ನನಗೆ ಈ ಮಾಹಿತಿ ಕೊಡಲೇ ಇಲ್ಲಾದರೆ ನಾನು ಇದನ್ನು ತೊಗೊಂಡು ನಾಳೆ CS ಹತ್ತಿರ ಹೋಗ್ತೀನಿ, ಸಂಬಂಧಪಟ್ಟ ಇಲಾಖೆ ಹತ್ತಿರ ಹೋಗ್ತೀನಿ. ನಾನು ಈಗ ಆಲ್ರೆಡಿ ಚಲನ್ ಕಟ್ಟಲಿಕ್ಕೆ ರೆಡಿ ಇದ್ದೇನೆ. ನನಗೆ ದಾಖಲಾತಿ ಪೂರೈಸಬೇಕು. ಭ್ರಷ್ಟಾಚಾರ ಕಂಡು ಬಂದಿದೆ ಇದರಲ್ಲಿ. ಚಲನ್ ಕಟ್ಟತನ 1,000 ರೂಪಾಯಿ ಕೊಡಕ್ಕೆ ಬರ್ತಾರೆ ಅವರು. ಹಾಂ, ಚಲನ್ ಕಟ್ತೇವೆ ಅಂದರೆ 1,000 ರೂಪಾಯಿ ಕೊಡ್ತೇವೆ ಬೇಡ ಅಂತಾರೆ ಅವರು. ಈಗ ಸರ್ಕಾರಿ ಅಧಿಕಾರಿಗಳಾಗಿ ಈ ಥರ RTI ಕಾರ್ಯಕರ್ತರಿಗೆ ಹಣದ ಆಮಿಷ ಹೊಡೆದ ಅಂದರೆ ಎಷ್ಟು ಮುದ್ದಕ್ಕೆ ಸರಿ ಅಂತ ನನಗೆ ವಿಚಿತ್ರ ಆಗಿದೆ. ಯಾಕಂದರೆ ಇವರು 1,000 ರೂಪಾಯಿ ಕೊಡ್ತಾರೆ. ಈಗ ಯಾರಾದರೂ ಮಾಹಿತಿಗೆ ಅವ್ರಿಗೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇವರು ಭ್ರಷ್ಟಾಚಾರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಆರ್ಟಿಐ ಕಾರ್ಯಕರ್ತನಿಗೆ ಅಧಿಕಾರಿಗಳು ಹಣದ ಆಮಿಷವನ್ನು ಒಡ್ಡಿದ್ದಾರೆ. ಯಾವ ಕಾರಣಕ್ಕೆ 1,000 ರೂಪಾಯಿ ಕೊಡೋಕೆ ಹೋದ್ರು? ಅವ್ರಿಗೆ ಮಾಹಿತಿ ಕೊಡ್ಲಿಕ್ಕೆ ಏನು ಸಮಸ್ಯೆ ಆಗಿತ್ತು ಪ್ರಶಾಂತ್?